ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಭಾವ, ನೀವು ಆಸೆ ಪಟ್ಟಾಗೆ ಆಗಲಿ, ನಾನು ಹೊಸ ಕಂಪ್ನಿನ ಓಪನ್ ಮಾಡ್ತೀನಿ. ನನಗೆ ಗೊತ್ತಿದ್ದು ಜೀವ, ನೀನು ಡಿಸಪಾಯಿಂಟ್ ಮಾಡಲ್ಲ, ಇದೇ ಥರ ಹೇಳ್ತೀಯ ಅಂತ. ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತೊಗೊಂಡಿದ್ಯಾ. ನೋಡ್ತಾ ಇರು, ಈ ನಿನ್ನ ಡಿಸಿಷನ್ನು ನಿನ್ನನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನಿನ್ನ ಟ್ಯಾಲೆಂಟು ನೀನು ಯಾವತ್ತೂ ಕೈ ಕೊಡಲ್ಲ, ಆ ಗ್ಯಾರಂಟಿ ನನಗಿದೆ. ಥ್ಯಾಂಕ್ಸ್ ಭಾವ. ಆನಂದ್, ಯಾವುದೇ ಕಾರಣಕ್ಕೂ ಎಂಥದ್ದೇ ಸಿಚುವೇಶನ್ ಬಂದರೂ ಲೇ ಆಫ್ ಅನ್ನೋ ಹೆಸರಿನಲ್ಲಿ ನಮ್ಮ ಕಂಪ್ನಿಲಿ ಯಾರನ್ನೂ ಕೆಲಸದಿಂದ ತೆಗೆದುಹಾಕುವಾಗ ಆಗಬಾರ್ದು. ಎಷ್ಟೋ ವರ್ಷದಿಂದ ನಮ್ಮ ಕಂಪ್ನಿಗೋಸ್ಕರ ದುಡ್ದಿರ್ತಾರೆ, ಇದ್ದಕ್ಕಿದ್ದಾಗೆ ನಾವು ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಅವ್ರು ಎಲ್ಲೋ ಹೋಗ್ತಾರೆ. ಇಂಥ ಪರಿಸ್ಥಿತಿ ಬಂದರೆ ಎಂಪ್ಲಾಯೀಸ್ ಹತ್ರ ಮಾತಾಡಿ ಅವರ ಹೈಕು ಪ್ರಮೋಷನ್ನ ಹೋಲ್ಡ್ ಮಾಡಿ, ಸ್ಯಾಲ್ರಿನಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿ ನೋಡೋಣ. ಬಟ್ ಕೆಲಸದಿಂದ ಕಿತ್ತಾಕೋದು ಮಾತ್ರ ಬೇಡ. ಅವರಿಂದನೇ ನಾವು ಅವ್ರು ಚೆನ್ನಾಗಿರಬೇಕು. ಇದು ನಿನ್ನ ಗಮನದಲ್ಲಿ. ಸರಿ ಗೆಳೆಯ. ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಹೇಳಿ, ಕೇಳಿಸ್ಕೊತೀನಿ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಗೌತಮ್ ಅವರೇ, ಎಷ್ಟೋ ಜನಕ್ಕೆ ನಾವು ಬಾಯಿ ಬಿಟ್ಟು ನಮಗೆ ಕಷ್ಟ ಇದೆ ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಷ್ಟೊಂದು ನಿರ್ದಯಿಗಳಾಗಿರ್ತಾರೆ. ಈ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಇನ್ನೊಬ್ಬರ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಸಾಫ್ಟ್ ಕಾರ್ನರ್ ಯಾರಿಗೂ ಇರೋದಿಲ್ಲ. ಯಾವ ಭಾವನೆನೂ ಇಲ್ಲದೆ ರೋಬೋಟ್ಗಳ ಥರ ಬದುಕ್ತಾರೆ. ಅಂಥದ್ರಲ್ಲಿ ನಮ್ಮ ಕಷ್ಟನ ನಾವು ಹೇಳ್ದೆ ನೀವು ಅರ್ಥ ಮಾಡ್ಕೋತೀರಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀರಲ್ಲ, ಅದಕ್ಕೊಂದು ದೊಡ್ಡ ಮನಸ್ಸು ಬೇಕು. ಈ ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಫಿನಿಶ್ಡ್? ಇಲ್ಲ, ಜೀವನ್ ಲೈಫಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀರಲ್ಲ, ಸೊ ನನ್ನ ತಮ್ಮನ ಪರವಾಗಿ ನನ್ನ ಕಡೆಯಿಂದ ಇನ್ನೊಂದು ಥ್ಯಾಂಕ್ಸ್. ಡನ್? ಓಕೆ. ಭೂಮಿಕಾ, ಈಗ ಈ ಥ್ಯಾಂಕ್ಸ್ನ ನಾನು ಗಂಡನಾಗಿ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಬೇಕಾ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಅಲ್ಲ, ನಾವಿಬ್ಬರು ಎಲ್ಲರ ಸಮಕ್ಷಮದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ. ಕಾನೂನು ಪ್ರಕಾರ ಗಂಡ ಹೆಂಡತಿ ಅಂತ ರಿಜಿಸ್ಟರ್ ಆಗಿದೆ. ನಿಮ್ಮ ಮನಸ್ಸಿನಲ್ಲೂ ಅದೇ ಭಾವನೆ ಇದೆಯಾ ಅಂತ. ಗೌತಮರೇ, ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ರೀಸನ್ ಇದೆ ಭೂಮಿಕಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಆರ್ ಎನ್ ಇಂಡಿವಿಜುವಲ್. ನಿಮಗೆ ಅಂತ ಒಂದು ಲೈಫ್ ಇದೆ, ಒಂದು ಮನಸ್ಸಿದೆ. ನೀವು ನನ್ನ ಥರನೇ ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಮಗೆ ಸ್ವಾಭಿಮಾನ ಇದೆ, ಐ ರೆಸ್ಪೆಕ್ಟ್ ಇಟ್. ಬಟ್ ಅತಿಯಾದ ಸ್ವಾಭಿಮಾನ ಎಷ್ಟು ಸರಿ? ಈಗ ಈ ಮನೆಯಲ್ಲಿ ನಾನು ನಿಮ್ಮ ವಿಷಯವಾಗಿ ಅತಿಯಾದ ಸ್ವಾಭಿಮಾನ ತೋರಿಸಿದ್ರೆ ನಿಮ್ಗೆ ಓಕೆನಾ? ನಾವಿಬ್ರು ಗಂಡ ಹೆಂಡತಿಯಾಗಿ ಈ ಅತಿಯಾದ ಸ್ವಾಭಿಮಾನಕ್ಕೆ ಒಂದು ಬಾರ್ಡರ್ ಲೈನ್ ಹಾಕೋಬೇಕಲ್ವಾ? ಅದನ್ನು ಡಿಫೈನ್ ಮಾಡಿದ್ರೆ ಬೆಟರ್ ಅಲ್ವಾ? ಭೂಮಿಕಾ, ಪ್ಲೀಸ್, ಇನ್ಮೇಲೆ ದಯವಿಟ್ಟು ಏನು ಮುಚ್ಚಿಡಬೇಡಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದ್ದಾಳೆ ನಿನ್ ಹುಡುಗಿ? ಅಕ್ಕ, ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾರಲ್ವಾ, ಅವಾಗ್ಲೇ ನೋಡಿದ್ರೆ ಆಯ್ತು. ಏನಂತೀಯ ಪವ್ಯ? ಅಯ್ಯೋ, ಅದು ಹಂಗಲ್ರಿ, ಇನ್ನು ಆಕಿನ ಭೇಟಿನೇ ಆಗಿಲ್ರಿ. ನಮ್ದು ಯಾರೇನಿ ಚಲುವೆ ಸಿನಿಮಾ ಸ್ಟೋರಿ ಹಂಗ ಬರೀ ಫೋನ್ಯಾಗ ನಡೆಯಾಕತ್ತೈತ್ರಿ. ಅಲ್ವಾ ಬುಜ್ಜಿ? ಏನ ಯಾಕೆ ಮುಗೀತದ ಇವತ್ತು? ನಾ ಇರೋವರೆಗೂ ನೀ ಯಾಕೆ ಚಿಂತೆ ಮಾಡ್ತಿಲ್ಲ? ಎಷ್ಟು ಹಾಕ್ಸ್ಬೇಕು ಹೇಳ? 399? ಚಿನ್ನ, ನಿನಗೋಸ್ಕರ ನಾ 599 ರೂಪಾಯಿ ರೀಚಾರ್ಜ್ ಮಾಡಿಸ್ತೀನಿ, ಸರಿನಾ? ನಂದು ಒಂದು. ಪವ್ಯ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾವುದೇ ಹುಡುಗಿ ಆಗಲಿ ನನಗೆ ದುಡ್ಡು ಬೇಕು, ನನಗೆ ರೀಚಾರ್ಜ್ ಮಾಡಿಸು ಅಂತ ಅಷ್ಟು ಸುಲಭವಾಗಿ ಕೇಳಲ್ಲ. ಆದರೆ ಇವಳು ಆರಾಮಾಗಿ ಕೇಳ್ತಾ ಇದ್ದಾಳೆ. ನೀವು ನೋಡಿದ್ರೆ ಅವಳನ್ನ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ.
ನನಗ್ಯಾಕೋ ಅನುಮಾನ. ಈ ಗೌರಿ ಏನೇ ಹೀಗೆ ಹೇಳ್ತಿದ್ಯಾ? ಪಾಪ ಈಗ ತಾನೇ ಪವ್ಯಂಗೊಬ್ಳು ಹುಡುಗಿ ಸಿಕ್ಕಿದಾಳೆ. ಇಂಥ ಟೈಮಲ್ಲಿ ಅನುಮಾನ ಪಡಬಾರ್ದು. ಭವ್ಯ, ಇತ್ತೀಚೆಗೆ ಮೊಬೈಲಲ್ಲಿ ಸುಮಾರು ಫಿಲ್ಟರ್ ಆಪ್ಷನ್ ಬಂದಿದೆ. ಹುಡುಗ ಮಾತಾಡಿದ್ರು ಹುಡುಗಿ ವಾಯ್ಸ್ ಕೇಳುತ್ತೆ. ಹುಡುಗನ ಮುಖ ಆಗಿದ್ರು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಂದರವಾಗಿರೋ ಹುಡುಗಿ ಮುಖ ಕಾಣುತ್ತೆ. ಹೀಗಿರುವಾಗ ಅವಳನ್ನ ನೋಡ್ದೆ ಹೇಗ್ ನಂಬ್ತೀರಾ? ಹೇಗ್ ದುಡ್ಡು ಕೊಡ್ತೀರಾ? ಇತ್ತೀಚೆಗೆ ಇಂಥ ಫ್ರಾಡ್ ಕೆಲಸ ತುಂಬಾ ನಡೀತಿದೆ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ಹೌದಲ್ವಾ ಗೌರಿ, ನಾನು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಲಿಲ್ಲ. ಇತ್ತೀಚೆಗೆ ಯಾವುದೋ ಹೀರೋಯಿನ್ ವಿಡಿಯೋನ ಇದೇ ಥರ ಫೇಕ್ ಮಾಡಿಬಿಟ್ಬಿಟ್ಟಿದ್ರಲ್ವಾ? ಭವ್ಯ, ಹುಷಾರಾಗಿರು. ಏನ್ರಿ ಗಿರ್ಜಾವಯ್ಯನಾರ, ಗೌರ್ಯಾರ, ನೀವು ಈಗ ತಾನೇ ಅರಳು ಮಲ್ಲಿಗೆ ಥರ ಅರಳುತ್ತಾ ಇರೋ ನನ್ನ ಲವ್ವಿಗೆ ನೀವು ಸುನಾಮಿ ಥರ ಬಂದು ಹಾಳು ಮಾಡ್ಬೇಕಂತ ಇದೀರೇನಾ? ನೀವಿಬ್ಬರು ಸೇರ್ಕೊಂಡು ನನ್ನ ಹಾರ್ಟ್ನ ಬ್ರೇಕ್ ಮಾಡಾಕತ್ತೀರಿ. ಈಗ ಈ ಚರ್ಚೆ ಎಲ್ಲ ಬೇಡ. ನೀವು ಆ ಹುಡುಗಿ ನಂಬರ್ನ ಕೊಡಿ, ನನ್ನ ನಂಬರಿಂದ ಕಾಲ್ ಮಾಡ್ತೀನಿ. ಅದು ರಿಯಲ್ ಆ ಫೇಕ್ ಅಂತ ಗೊತ್ತಾಗುತ್ತೆ. ಅಂದ್ರ ನಮ್ಮಿಬ್ರು ಲವ್ ಮೇಲೆ ನಿಮಗೆ ಅನುಮಾನ ಐತೇನ್ರಿ? ತಗೋರಿ ಹಂಗಾರ. ಹಲೋ, ಯಾರು? ಹಲೋ, ನಮಸ್ತೆ ಸರ್. ನಾವು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರಿಗೆ ಆಫರ್ ಬಂದಿದೆ. ನೀವು ಕಾರ್ಡ್ ಏನಾದರೂ ತಗೋತೀರಾ? ಏನು ಬೇಡ, ನಾನೇ ಕಾಸಿಲ್ಲ ಅಂತ ಅವ್ರಿವ್ರ ತಲೆ ಮೇಲೆ ಕೈ ಇಡ್ತಿದ್ದೀನಿ. ನೀವು ಒಳ್ಳೆ ಇಡ್ರಿ ಫೋನು. ನೋಡ್ದೆ ಪವ್ಯ, ಜೂನ್ ಯಾರೋ ಹುಡುಗ ಮೊಬೈಲ್ ಅಪ್ಲಿಕೇಶನ್ನ ಬಳಸ್ಕೊಂಡು ನಿನಗೆ ಮೋಸ ಮಾಡ್ತಾ ಇದ್ದ. ಭವ್ಯ, ಇನ್ನು ಮುಂದೆ ಆದರೂ ಹುಷಾರಾಗಿರು. ತಗೋ. ವಿಸ್ಮಯ ಅನ್ಕೊಂಡು ನನ್ನ ಭಾಳ ಅಪಸ್ವರ ಆಗತ್ತಿತ್ತಲ್ಲ. ಸೌದತ್ತಿ ಅಲ್ಲವ, ಈ ಪ್ರಪಂಚದಾಗ ಎಂತೆಂಥ ವ್ಯಕ್ತಿಗಳನ್ನ ನೀ ಸೃಷ್ಟಿ ಮಾಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಕ್ಕನ್ಗೆ ಪೆಪೆ ಡುಮ್ 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 ಪೆಪೆ ಪೆ ಡುಮ್ ಡುಮ್ ಡುಮ್. ನಮ್ಮ ಅಕ್ಕನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಫಿಕ್ಸ್ ಆದ್ರೆ ತಾಳಿ ಕಟ್ಬಿಡದೆ. ಯಾಕೆ ನಮ್ಮ ಅಕ್ಕನ ಮದುವೆ ಆಗೋದು ನಿನ್ಗೆ ಇಷ್ಟ ಇಲ್ವಾ? ಮುಖನ ಯಾಕೆ ಹಾಗಲ್ಕಾಯಿ ರಸ ಕುಡ್ದಂಗ್ ಮಾಡ್ಕೊಂಡಿದ್ಯಾ? ಅಕ್ಕ ಮದುವೆ ಆದ್ರೆ ಅಂಗಡಿ ಕಡೆ ಬರಕ್ಕಿಲ್ಲ. ಮದುವೆ ಮಾಡ್ಕೊಂಡ್ ಗಂಡನ ಮನೆಗೆ ಹೋಗ್ತಾಳೆ. ಏನ್ ಹೇಳಿ ವೆಂಕಿ, ನಮ್ ಚೆಲ್ವಿ ಅವಳಿಗೆ ಎಷ್ಟೊಂದ್ ಜನ ಗಂಡುಗಳು ನೋಡಕ್ ಬರ್ತಾರೆ. ಇವಳು ಒಪ್ಪಕ್ಕಿಲ್ಲ ಅಂತಾಳೆ. ನಮ್ ಚೆಲ್ವಿಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅವ್ವ, ನಂಗೇನ್ ಮದ್ವೆ ಆಗ್ಬಾರ್ದು ಅಂತ ಏನಿಲ್ಲ ಕಣವ. ಆದ್ರೆ ನಂಗೂ ಇಷ್ಟ ಆಗ್ಬೇಕಲ್ವಾ? ಆ ಹುಡ್ಗ ಹೇಳಿದ್ ಮಾತ್ ನೀನೇ ಕೇಳಿಸ್ಕೊಂಡೆ ತಾನೆ. ಮದ್ವೆ ಅಂತ ಏನಾದ್ರು ಆದ್ರೆ ನೀನ್ ನನ್ ಜೊತೆ ಇರಂಗಿಲ್ವಂತೆ. ಹಂಗ ಹೇಳಿದ್ಮೇಲೆ ನಾನ್ ಹೆಂಗ್ ಒಪ್ಕೊಳಕ್ ಆಯ್ತದ? ನೀನೇ ಹೇಳು. ಚೆಲ್ವಿ, ನಾನ್ ನಿನಗೆ ಎಷ್ಟು ದಪ್ಪ ಹೇಳಿವ್ನಿ ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಡು ಅಂತ. ನಿನ್ ಜೀವನ ನೀನ್ ನೋಡ್ಕೋವ. ಅವ್ವ, ಈ ಜೀವಕ್ಕೆ ಜೀವ ಕೊಟ್ಟಿರೋಳ್ ನೀನು. ಅಂತದ್ರಾಗೆ ನನ್ ಜೀವನ ಚೆನ್ನಾಗೇ ಇರ್ತದೆ ಅಂತ ನಿನ್ನ ಬೀದಿಲ್ ಬಿಟ್ಟು ಹೋಗಕ್ ಆಯ್ತದ? ಅದೆಲ್ಲ ಆಗಕ್ಕಿಲ್ಲ. ಮದ್ವೆ ಆದ್ರೂ ನೀನ್ ನನ್ ಜೊತೆನೇ ಇರ್ಬೇಕು. ಇದನ್ನ ಒಪ್ಕೊಳ್ಳೋ ಹುಡ್ಗನ್ನೇ ನನ್ ಮದ್ವೆ ಆಗೋದು. ಇಲ್ಲಾಂದ್ರೆ ನಂಗೆ ಯಾವ ಮದ್ವೆನೂ ಬೇಡ, ಏನೂ ಬೇಡ. ಚೆಲ್ವಿ, ನನ್ನಿಂದ ನಿನಗ್ ಬುದ್ಧಿನೇ ಹೇಳಕ್ ಆಯ್ತಿಲ್ಲ ಕಡೆ. ಬುದ್ಧಿನೇ ಹೇಳಕ್ ಆಗ್ತಿಲ್ಲ.
ಮನೆಗೆ ಬರೋನು ಮನ್ಸ್ಗೂ ಇಷ್ಟ ಆಗ್ಬೇಕಲ್ವಾ? ಇಷ್ಟನೇ ಆಗ್ದಿರಾ ನಾನು ಹೆಂಗ್ ಮದ್ವೆ ಆಗಕ್ಕಾಯ್ತದ? ನೀನೇ ಹೇಳು. ಇವತ್ತಿಲ್ಲ ನಾಳೆ ನನ್ನೂ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕೇ ಸಿಗ್ತಾನೆ. ನಾನು ಅವಾಗ ಮದ್ವೆ ಆಯ್ತೀನಿ. ವಾ ಅಲ್ಬೇಡಗ್ನವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಲಕ್ಷ್ಮಿ ಹೀಗಾಗೋಯ್ತು? ರೀ, ಬೇಜಾರ್ ಮಾಡ್ಕೋಬೇಡಿ, ಹೋಗ್ಲಿ ಬಿಡಿ. ತುಮಕೂರಲ್ಲಿ ಇದೊಂದೇ ಸ್ಕೂಲ ಇರೋದು, ಬೇರೆ ಕಡೆ ಹೋಗಿ ವಿಚಾರಿಸಿದ್ರಾಯ್ತು. ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡ ತಕ್ಷಣ ಇದೇ ಸ್ಕೂಲಿಗೆ ಸೇರಿಸ್ಬೇಕು, ತುಂಬಾ ಚೆನ್ನಾಗಿದೆ ಅಂತಿದ್ದೋಳು ಇವಾಗ ಹಿಂಗೆ ಹೇಳ್ತಿದ್ಯಾ? ಜೀವನನೇ ಹಾಗಲ್ವಾ? ನಾವು ಮನ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೋತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೊಂದ್ ಕಡೆ ಮತ್ತೊಂದ್ ಪ್ರಯತ್ನ ಮಾಡ್ಲೇಬೇಕಲ್ವಾ? ನಾವ್ ಅನ್ಕೊಂಡಿದ್ದೆಲ್ಲ ಆಗಿಲ್ವಲ್ಲ ಅಂತ ಸುಮ್ನೆ ಕೂತ್ಕೊಳ್ಳೋದಕ್ಕಿಂತ ನಮ್ ಕೈಗೆ ಇಟ್ಕೋದ್ರ ಹತ್ರ ಹೋಗೋದೇ ಒಳ್ಳೇದಲ್ವಾ? ಹೌದಪ್ಪ, ಓದೋ ಮಕ್ಕಳು ಎಲ್ಲೇ ಹೋದ್ರೂ ಚೆನ್ನಾಗಿ ಓದ್ತಾರೆ. ನಾನು ಈ ಸ್ಕೂಲ್ ಹೋಗಿಲ್ವಾ? ಇಲ್ಲ ಪುಟ, ನಾವು ನಿನ್ನ ಬೇರೆ ಸ್ಕೂಲಿಗೆ ಸೇರಿಸ್ತೀವಿ. ನಮ್ಮ ದೇಶದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ದುಡ್ಡಿರಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು. ಇಂಥ ಟೈಮಲ್ಲಿ ಯಾರಾದ್ರೂ ದೊಡ್ಡವ್ರ ಕೈಲಿಂದ ಸ್ಕೂಲಿಗೆ ಫೋನ್ ಮಾಡಿಸಿದ್ರೆ ನಮ್ಮ ಮಗುಗೆ ಸೀಟ್ ಸಿಕ್ಕೇ ಸಿಕ್ತಿತ್ತು. ನಾವು ಯಾರ ಕೈಲಿ ಮಾಡಿಸೋಣ? ಲಕ್ಷ್ಮೀತೆ ಸರ್, ನಮಸ್ಕಾರ. ನಮಸ್ಕಾರಪ್ಪ. ಹಾಯ್ ಪಾಪು. ಹಾಯ್ ಮೇಡಮ್ ಅವರೇ, ಏನ್ ಲಕ್ಷ್ಮತೆ ಕುಟುಂಬ ಸಮೇತವಾಗಿ ಎಲ್ಲ ಹೊರಟಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಸಿದ್ದು, ನೀನೇ ಅವತ್ತು ಹೇಳಿದ್ದೆ ಅಲ್ವಾ ಖುಷಿನ ಸ್ಕೂಲಿಗೆ ಸೇರಿಸಿ ಅಂತ. ಅದಕ್ಕೆ ಸ್ಕೂಲಿಗೆ ಸೇರ್ಸೋಣ ಅಂತ ಹೋಗಿದ್ವಿ. ಓ, ನಮ್ಮ ಮುದ್ದಮ್ಮ ಇನ್ಮೇಲೆ ಸ್ಕೂಲ್ಗೆ ಹೋದಾಳ? ಇಲ್ಲ ಅಂಕಲ್, ಅವ್ರು ನನ್ನನ್ನ ಸ್ಕೂಲಿಗೆ ಸೇರ್ಸ್ಕೊಳ್ಳಲ್ಲ ಅಂದ್ರು. ಹಂಗಂದ್ರ? ಯಾಕೆ ಲಕ್ಷ್ಮತೆ? ಅದು ಸಿದ್ದು, ಸರ್, ನಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಪೇರೆಂಟ್ಸ್ ಯಾರು? ನಾವೇ ಮಗುನ ತಂದೆ ತಾಯಿ ಸರ್. ನಿಮ್ಮ ಕ್ವಾಲಿಫಿಕೇಶನ್ ಏನು? ನಮ್ಮ ಯಜಮಾನ್ರು ಡಿಪ್ಲೊಮಾ ಮಾಡಿದ್ದಾರೆ, ನಾನು ಡಿಗ್ರಿ ಪೂರ್ತಿ ಓದಕ್ಕಾಗ್ಲಿಲ್ಲ. ನಮ್ಮ ಸ್ಕೂಲ್ಗೆ ಮಗುನ ಜಾಯಿನ್ ಮಾಡಿಸ್ಬೇಕು ಅಂದ್ರೆ ಪೇರೆಂಟ್ಸ್ ಅಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ನೀವು ತಗೊಳ್ತಾ ಇರೋ ಸ್ಯಾಲ್ರಿನಲ್ಲಿ ಅರ್ಧ ಫೀಸು ಸ್ಕೂಲ್ಗೆ ಕಟ್ಟಿದ್ರೆ ಆಮೇಲೆ ಮನೆ ಹೇಗೆ ನಡೆಸ್ತೀರಾ? ಲಕ್ಷ್ಮತೆ, ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ ನೋಡ್ಲಾ? ನೀವೇನ್ ಮಾತಾಡ್ಬೇಡಿ, ನಾವ್ ನೋಡ್ಕೋತೀವಿ. ಅಲ್ಲ ಭಾವನಾ, ಅಮ್ಮ ಬಾಮ ಹೊರಡೋಣ. ಸಿದ್ದು, ಬರ್ತೀವಿ. ಭಾವನಾ, ಸಿದ್ದುಗ್ ಯಾಕಮ್ಮ ಹಾಗೆ ಮಾತಾಡ್ದೆ? ಅಮ್ಮ, ನೀನೇ ಹೇಳ್ತೀಯ ಅಲ್ವಾ, ನಮ್ಮ ಮಕ್ಕಳನ್ನ ಬೆಳ್ಸಕ್ಕೆ ಬೇರೆ ಯಾರ ಸಹಾಯನೂ ತಗೋಬಾರ್ದು ಅಂತ. ಹೋಗ್ಲಿ ಬಿಡು ಲಕ್ಷ್ಮಿ, ನಾವೇನಾದ್ರೂ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಂದಕ್ಕೈತಾ? ನಿನ್ ಕೈನಾಗ್ ತಿಂದ್ರೆ ಖಾರನು ಸಿಹಿ ಆಗಿರ್ತೈತೆ ಕಣವ. ಹಂಗೆ ಸಿಹಿಯಾಗಿರ್ಬೇಕು ಅಂತಂದ್ರೆ ಜೇನ್ ನೊಣಗಳಂಗೆ ಒಟ್ಟಾಗಿರ್ಬೇಕು. ಯಾಕವಿ, ಯಾಕೆ ಒಬ್ಬರಿಗೂ ಹೇಳ್ದಂಗೆ ಹಿಂಗ್ ಬಂದ್ಬಿಟ್ಟೆ? ಈ ತಾಯಿ ಜೀವ ಇದನ್ನ ಹೆಂಗ್ ತಡ್ಕೋಬೇಕು ಹೇಳು? ನನ್ನ ತೆಪ್ಪನ ನಾನು ಅರ್ಥ ಮಾಡ್ಕೊಳ್ಳೋ ಗಂಟ
ನನ್ನ ಜೊತೆಯಾಗೆ ಇರಬೇಕಿತ್ತಲ್ವೇ? ಅಮ್ಮ, ನಿನ್ನನ್ನು ಬಿಟ್ಟು ಬರೋಕ್ಕೆ ನಂಗೆ ಏಟ್ ಕಷ್ಟ ಆಯ್ತಿತ್ತು ಗೊತ್ತಾ? ಆದರೆ ನಾನು ಇವನು ಅಂತ ತೋರಿಸ್ಕೊಳಕ್ಕೆ ಇದ್ ಬಿಟ್ರೆ ಬೇರೆ ದಾರಿ ಕಾಣಲಿಲ್ಲ ಕಣವ್ವ. ಅಂದ್ಕೊಂಡೆ ಅಜ್ಜನ ಮುಂದಿಕ್ಕಿದ ಮ್ಯಾಕೆ ಯಾರ ಹಿಂಗೆ ಹತ್ಕೊಂಡ್ ಕುತ್ಕೊಂತಾರ? ಬರೋದು ಬಂದ್ಬಿಟ್ಟೆ, ಆದ್ರೆ ನಂಗೆ ನಿನ್ನನ್ನು ಬಿಟ್ಟು ಇರಕ್ಕೆ ಆಯ್ತಿಲ್ಲ ಕಣವ್ವ. ನಂಗೂ ಆಟೆಯ, ನಾವೆಲ್ಲರೂ ಈ ಜಗತ್ತಿಗೆ ಬಂದ್ಬಿಟ್ಟಿದ್ದೀವಿ. ಹೋಗೋದು ಮಾತ್ರ ಅದೇ ಅವ್ರಿಗೆ ಗೊತ್ತು. ಅವ್ವ, ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ ಅವ್ವ. ಇಲ್ಲ ಕಣವಿ, ಮಕ್ಕಳ ಮೇಲೆ ಜೀವ ಇಕ್ಕೊಂಡಿರೋ ದೇಹ ಇದು, ಅಷ್ಟು ಸುಲಭವಾಗಿ ಹೋಗಕ್ಕಿಲ್ಲ. ಇಲ್ಲಿ ನೋಡಿ ಈ ಪ್ರಸಾದ ಮುಂದೆ ಇಕ್ಕೊಂಡು ಇದ್ರ ಮುಂದೆ ಹಿಂಗೆಲ್ಲ ಕಣ್ಣಾಗ ನೀರು ಹಾಕ್ತಾರ? ಅದ್ರಾಗೂ ಪುಟ್ಟಕ್ಕ ನೀರೇ ಮಗಳು. ನೋಡವಿ, ನಮ್ಗೆ ಒಳ್ಳೇದು ಅನ್ಸೋ ಯಾವುದೇ ವಿಷಯನೂ ಒಂದು ಕಿತ ತೀರ್ಮಾನ ತಕೊಂಡ್ ಮ್ಯಾಕೆ ಕಲ್ಲು ಬಂಡೆಗಳಿದ್ದಂಗೆ ಇದ್ಬಿಡ್ಬೇಕು. ಕಷ್ಟ ಕಲಿಸ್ತೈತೆ ಕಣವಿ, ಕಲಿ. ಸವಾಲಾಕಿ ಜೀವನ ಎದುರಿಸ್ತೀನಿ ಅಂತ ನಿಂತವ್ರಿಗೆ ಅವಮಾನ, ನೋವು ಇದ್ದತೆಯ, ಅದಕ್ಕೆಲ್ಲ ಹೆದರಿಕೆಬಾರ್ದು. ಪರ್ವತದಂಗೆ ಎದೆ ಕೊಟ್ಟು ನಿಲ್ಲಬೇಕು. ಆಗ ಕಾಲ ತಾನಾಗೇ ಉತ್ತರ ಹೇಳ್ತಾ ಹೋಯ್ತದೆ. ಆದ್ರೆ ಅವ್ರು ನನ್ನ ಆಡ್ಕೊಂಡಾಗ ಅದನ್ನೆಲ್ಲ ಕೇಳ್ಕೊಂಡು ಹೆಂಗವ ಇರೋದು ಅಂತವ್ರಿಗೆ ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ. ಏನು ಹೇಳೋ ಅವಶ್ಯಕತೆ ಇಲ್ಲ. ಹಂಗ ಆಡ್ಕೊಳ್ಳೋರಿಗೆ ನಮ್ಮ ಜೀವನ, ನಮ್ಮ ನಡವಳಿಕೆನೇ ಉತ್ತರ ಕೊಡಬೇಕು, ಬಾಯಾಗ ಉತ್ತರ ಕೊಡಬಾರ್ದು. ಅದಕ್ಕೆ ಅವ್ವ ನಾನು ಈ ಊರಿಗೆ ಬಂದಿರೋದು. ನಾನು ನಿಮ್ಮೆಲ್ಲರನ್ನು ಬಿಟ್ಟು ಬಂದೆ ಅಂತ ನನಗೆ ಕೋಪ ಇಲ್ಲ ತಾನೇ? ನೀನು ನನ್ನ ಕಳ್ಳು ಬಳ್ಳಿಯಾಗ ಅಳ್ಳಿರೋ ಹೂವ, ಸೇರೋ ಜಾಗನ ಸೇರ್ಲೇಬೇಕಲ್ವೇ? ಅದಕ್ಕೆ ಆ ಕೋಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಮೇಡಮ್. ಕಂಗ್ರಾಚುಲೇಷನ್ ಮೇಡಮ್. ಏನು ಹಾಗೆ ನೋಡ್ತಾ ಇದ್ದೀರಾ? ಕೊಡೋ ಬುಕ್ಕೆ. ತೊಳಿ ಮೇಡಮ್. ಮೇಡಮ್, ಗಂಡನ್ನೇ ಜೈಲ್ಗೆ ಹಾಕಿ ಮಾದರಿ ಪೊಲೀಸ್ ಅನ್ಸ್ಕೊಬಿಟ್ರಿ. ನಿಮ್ಮಂಥವ್ರು ನಮ್ಮಂಥವ್ರಿಗೆ ಎಲ್ಲರಿಗೂ ಮಾದರಿ ಮೇಡಮ್. ನಿಮ್ಮಂಥವ್ರು ಎಲ್ಲ ಏರಿಯಾದಲ್ಲೂ ಇರಬೇಕು. ಅದರಲ್ಲೂ ನಿಮ್ಮಂಥವ್ರು ನಮ್ಮ ಏರಿಯಾದಲ್ಲಿ ಇರೋದು ನಮ್ಮಂಥವ್ರಿಗೆ ಹೆಮ್ಮೆ. ಥ್ಯಾಂಕ್ ಯು ಸರ್. ನಾವು ಮಾಡೋ ಕೆಲಸಗಳನ್ನು ಗುರ್ತಿಸೋ ಕಣ್ಗಳು ನಮ್ಮ ಏರಿಯಾ ಕಾರ್ಪೊರೇಟರ್ಗಿದೆ ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ಇಲ್ಲದೆ ಇರುತ್ತಾ ಮೇಡಮ್? ತಾನೇ ಗಂಡನ ಅರೆಸ್ಟ್ ಮಾಡಿ ವೀರ ಮಹಿಳೆ ಅಂತ ಹೆಸರು ತಗೊಂಡಿದ್ದೀರಾ. ಆದರೆ ನಾಳೆ ಈ ಸರ್ಕಾರದಿಂದ ಮಾಡ್ತಿರೋ ಈ ಸೇವೆ ಎಲ್ಲರಿಗೂ ಗೊತ್ತಾಗತ್ತೆ ಮೇಡಮ್. ಆಗ ನಿಮ್ಮ ಪತಿ ಪರಮೇಶ್ವರನ ಹೇಗೆ ಉಳಿಸ್ಕೊತೀರೋ ನೋಡೇ ಬಿಡೋಣ ಮೇಡಮ್. ಹೆದರಿಸ್ತಿದ್ದೀರಾ? ಆಯ್ತು ಬಿಡಿ ಸರ್, ನಿಮ್ಮಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡೋರೆ ಹೆದರ್ಕೊಳ್ಳಲ್ಲ ಅಂದಮೇಲೆ
ನಿಯತ್ತಾಗಿ ಕಾನೂನ್ಗೋಸ್ಕರ ದುಡಿಯೋ ನಾನು ಯಾಕೆ ಹೆದರ್ಕೊಳ್ಳಿ? ಅದೇನ್ ಮಾಡ್ತಿರೋ ಮಾಡಿ, ಆದ್ರೆ ಒಂದ್ ಮಾತು, ನಾನು ಸೈಲೆಂಟ್ ಆಗಿ ಕೈ ಕಟ್ಕೊಂಡು ಕೂತಿರ್ತೀನಿ ಅಂತ ಮಾತ್ರ ಅನ್ಕೋ. ಏ ಪಾಪ ಕಣೋ, ಮೇಡಮ್ ಹಿಂದಿರೋ ಭಯ ಕಾಣಿಸ್ತಾ ಇದೆ ಕಣೋ. ಹೇಯ್, ಮೇಡಮ್ ತರ್ಗುಟ್ಟು ಹೋದ್ರು, ಮಾತಲ್ಲಷ್ಟೇ ಪೌರುಷ, ಗುಂಡಿಗೆಯಲ್ಲಿ ಏನಿಲ್ಲ. ಕೂಲ್ ಮೇಡಮ್, ಕೂಲ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನೀರು ಕುಡಿತೀರಾ? ಓಹ್, ಈ ಸ್ಟೇಷನ್ ನೀರೇ ಇಲ್ಲ ಅಲ್ವಾ? ಏ ಪಿ ಎ, ಮಜ್ಜಿಗೆ ತರ್ಸ್ಕೊಡೋ ಸ್ಟೇಷನ್ಗೆ, ಎಲ್ಲರಿಗೂ ಹಂಚಿ. ಹಾಂ, ನಮಸ್ಕಾರ ಮೇಡಮ್, ಆಲ್ ದಿ ಬೆಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. देवादुश्च मे दीर्घायुत्वञ्च मे न मित्रञ्च मे भयञ्च मे सुगञ्च मे शयनञ्च मे शोषा च मे सुमुहूर्तोऽस्तु. पूर्णाहुತಿ ಆಗಿದೆ ಸ್ವಾಮಿ. ಇಷ್ಟು ದೊಡ್ಡ ಹಾರ ಇಟ್ಟಿದ್ದೀರಲ್ಲ, ಇದು ಒರಿಜಿನಲ್ಲ? ಒರಿಜಿನಲ್ ಅಣ್ಣ, ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಹಾರ, ವಾಣಿ ಅಕ್ಕಂದು. ರಾಮ ಸೀತಾ ಮದುವೆ ಆದ್ಮೇಲೆ ಸೀತಂಗ್ ಸೇರುತ್ತೆ. ಇದು ನಮ್ ಸೀತಂಗ್ ಸೇರುತ್ತಾ? ಎಷ್ಟು ದೊಡ್ಡ ಹಾರ ನಮ್ ಸೀತಂದ! ನೋಡ್ರಿ, ಸೀತಾ ಇಲ್ಲಿ ನೋಡಿ. ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಹೃದಯ ತೆರೆದು ಹರಸಲಿ ಎಲ್ಲ ಮನ. ನನ್ನ ಸೊಸೆ ಬರ್ತಾ ಇದ್ದಾಳೆ, ನನ್ನ ಸ್ಥಾನನೂ ನೀನ್ ಕಿತ್ಕೊಳಕ್ಕಾಗಲ್ಲ. ಅದು ವಾಣಿ ಆಶೀರ್ವಾದ ಇದ್ರೆ ಸೀತಾಕ್ ಸೇರುತ್ತೆ. ಈ ಹಾರ ಯಾವುದೇ ಕಾರಣಕ್ಕೂ ಆ ಸೀತನ ಕೈ ಸೇರಲ್ಲ. ನೋಡಮ್ಮ ಭಾರ್ಗವಿ, ವಾಣಿ ನನ್ನ ಸೊಸೆ ಇವಳೆ ಅಂತ ಆಶೀರ್ವಾದ ಮಾಡಿಬಿಟ್ಲು. ಅದ್ರ ಸಂಕೇತವಾಗಿ ಅವಳಿಗೆ ಸೇರ್ಬೇಕಾದಾರ ಅವಳು ಕೂತಿಗೆ ಬಿದ್ದುಬಿಡ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಈ ಕೆಲಸ ಯಾರೇ ಮಾಡಿದ್ರು ಅವ್ರ ಪ್ರಶಂಸೆ ಸಿಗಲೇಬೇಕು. ಇವತ್ತು ಆ ಪ್ರಶಂಸೆ ನಿಮಗೆ ಸಿಕ್ಕಿದೆ,
ಆದರೆ ಇದನ್ನೆಲ್ಲ ನೀವು ಮಾಡಿದ್ದಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ ಈ ಕೆಲಸ ಮಾಡಿರೋ ಶ್ರಾವಣಿ ಮೇಡಮ್ಗೆ ಅಪ್ರಿಷಿಯೇಟ್ ಮಾಡ್ಬೋದಲ್ಲ ಮಾತ್ರ. ಒಂದು ವೇಳೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೂ ಅದ್ರ ಬದಲಾಗಿ ಏನಾದರೂ ಫೇವರ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಒಬ್ರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಅನ್ಕೊಳ್ಳೋ ನಾವು ಒಳ್ಳೇದು ಮಾಡಿದಾಗ ಅದಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಅನ್ಕೋಬೋದಲ್ವಾ ಅಂತ. ನೀನು ನನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನನ್ನಿಂದ ಏನಾಗಬೇಕು, ನಾನು ಏನು ಮಾಡಬೇಕು? ಯಜಮಾನ್ರೆ, ಶ್ರಾವಣಿ ಮೇಡಮ್ಮು ನಿಮ್ಮ ಜೊತೆ ಒಂದು ಫೋಟೋನೂ ಇಲ್ಲ ಅಂತ ಹೇಳ್ತಿದ್ರು. ಅವ್ರೇನಾದ್ರೂ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ ಅಂತ. ಓ ಮೇಡಮ್, ನೀವು ಇಲ್ಲೇ ಇದ್ದೀರಾ? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ, ಏನು ವಿಷಯ? ನಾಳೆ ಬೆಳಿಗ್ಗೆ ಬೇಗ ಎದ್ದು ಅಂದವಾಗಿ ಚಂದವಾಗಿ ರೆಡಿ ಆದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಸರ್ಪ್ರೈಸು? ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗ್ ಮೇಡಮ್ ಆಗುತ್ತೆ? ಯಾರ ಹತ್ರ ಹೋಗಿ ಸರ್ಪ್ರೈಸ್ ಅಂದ್ರೆ ಅವ್ರು ಕೇಳೋ ಕ್ವಶನ್ ಇದೇನೆ. ಸರಿ ಬಿಡು, ಏನು ಸರ್ಪ್ರೈಸ್ ಅಂತ ಹೇಳ್ಬೇಡ. ಆದ್ರೆ ನೀನು ಕೊಡೋ ಸರ್ಪ್ರೈಸ್ಗೂ ನಾನು ಚೆನ್ನಾಗಿ ರೆಡಿ ಆಗೋದಕ್ಕೂ ಏನು ಸಂಬಂಧ ಅಂತ ಹೇಳ್ಬಿಡು, ಅಷ್ಟು ಸಾಕು. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿದ್ದೀರಲ್ಲ, ನಿಮ್ಗೆ ನನ್ನ ಬಾಯಿಂದ ವಿಷಯ ಏನು ಅಂತ ತೆಗಿಬೇಕು ಅಷ್ಟೇ ತಾನೆ? ಅಲ್ವಾ ಮತ್ತೆ, ನೀನು ಹೀಗೆ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ರೆ ನಂಗೆ ಬೆಳಗ್ಗೆವರೆಗೂ ನಿದ್ದೆ ಬರಲ್ಲ, ಒದ್ದಾಡ್ಬಿಡ್ತೀನಿ ಅಷ್ಟೇ. ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಬೆಳಿಗ್ಗೆವರೆಗೂ ನಿದ್ದೆನೇ ಬರಲ್ಲ, ಖುಷಿಲಿ ಕುಣಿದಾಡ್ತಾ ಇರ್ತೀರಾ. ಏನೋ ಖುಷಿಯಲ್ಲಿ ಕುಣಿದಾಡ್ತಿದ್ದೀನಾ? ಸುಬು ಆ ಥರ ಏನಾದರೂ ವಿಷಯ ಇದ್ರೆ ಈಗಲೇ ಹೇಳ್ಬಿಡು ಪ್ಲೀಸ್. ನಾಳೆ ಒಂದೇ ಸರಿ ಹೇಳಿ ಒಂದೇ ಸಲ ಖುಷಿ ಪಡೋದಕ್ಕಿಂತ ಈಗಲಿಂದ ಬೆಳಗ್ಗೆವರೆಗೂ ಖುಷಿ ಪಡ್ಬೋದು, ಜಾಸ್ತಿ ಖುಷಿ ಪಟ್ಟಾಗುತ್ತೆ. ಪ್ಲೀಸ್ 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 ಪ್ಲೀಸ್. ಆಯ್ತು ಆಯ್ತು ಆಯ್ತು. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದ್ರೆ ಯಜಮಾನ್ರ ಜೊತೆ ನೀವೊಂದು ಸೆಲ್ಫಿ ತಗೊಬೋದು. ಇದಕ್ಕೆ ಯಜಮಾನ್ರು ಒಪ್ಪಿದ್ದಾರೆ. ಏನ್ ಹೇಳ್ತಿದ್ಯಾ ಸುಬ್ಬು? ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಾಳೆ ನಾನು ಅಪ್ಪನ ಜೊತೆ ಫೋಟೋ ತೆಗೆಸ್ಕೋಬೋದಾ? ನಾನು ಕನ್ಸ್ ಕಾಣ್ತಿಲ್ಲ ಅಲ್ವಾ? ನಿಜಾನೇ ಮೇಡಮ್, ನಿಜವಾಗ್ಲೂ ನೀವು ಯಜಮಾನ್ರ ಹತ್ರ ಫೋಟೋ ತಗೋಬೋದು. ಅವ್ರ ಹತ್ರ ನಾನೇ ಮಾತಾಡಿದ್ದೀನಿ, ಅದಕ್ಕೆ ಅವ್ರು ಒಪ್ಕೊಂಡು ಇದ್ದಾರೆ. ಯಜಮಾನ್ರ ಜೊತೆ ಫೋಟೋ ಇಲ್ಲ ಅನ್ನೋಕ್ವರೆಗೂ ಇನ್ಮೇಲೆ ಇರಲ್ಲ. ಈಗ ಹೇಳಿ, ರೆಡಿ ಆಗ್ತೀರಾ ಇಲ್ವಾ? ರೆಡಿ ಆಗಲ್ಲ, ಜಮಾಯಿಸ್ಬಿಡ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಗಲಾದ್ರೂ ಮನ್ಸು ಮಾಡ್ರಿ, ಯಾಕೆ ಇನ್ನೂ ಹಠ ಮಾಡ್ತಿದ್ದೀರಾ ನೀವು? ಹಠ ಮಾಡ್ತಿದ್ದು ನಾನಲ್ಲ, ನಿಮ್ಮಪ್ಪ. ಹುಟ್ಟಿದ ಮಗುನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಟು ನೆಮ್ಮದಿಯಾಗಿದ್ವಿ. ಅವ್ರು ಈ ಥರ ಬಿಲ್ ಮಾಡಿಬಿಟ್ಟು ಹೊಟ್ಟೋದ್ರು. ಈಗ ಇಲ್ದೇ ಇರೋ ನಿಮ್ಮಪ್ಪ ಮಗು ಇಬ್ಬರು ಸೇರ್ಕೊಂಡು ನನ್ನ ಪ್ರಾಣ ತಿಂದಿದ್ದಾರೆ. ನೋಡಿ, ಈ ರೀತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಮಾತಾಡೋ ಬದಲು ನಾವ್ಯಾಕೆ ನಮ್ಮ ಮಗುನ ಹುಡ್ಕೋ ಪ್ರಯತ್ನ ಮಾಡಬಾರ್ದು? ಏನೋ ಹುಡ್ಕೋದ? ಆ ಅನಿಷ್ಟ ಮಗುನ ಮನೆಗೆ ತಂದು ಇಟ್ಕೊ ಅಂತ ಹೇಳ್ತೀಯ? ಸಾಕು, ನಮ್ಮ ಮಗು ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದ್ದು ಸಾಕು. ಒಂದ್ಸರಿ ನಿಮ್ಮ ದಾರಿಯಲ್ಲೇ ಯೋಚನೆ ಮಾಡಿ ನೋಡಿ. ಮಗು ಹುಟ್ಟಿದ ಗಳಿಗೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ಒಂದೇ ಒಂದು ಸಣ್ಣ ಗಾಯನೂ ಆಗದೆ ನೀವು ಸೇಫ್ ಆಗಿದ್ರಿ ತಾನೆ? ದೊಡ್ಡ ಕಂಪನಿ ಜೊತೆ ಟೈ ಅಪ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳ ಮೇಲೆ ಅದೇ ಕಂಪ್ನಿಯವರು ಫ್ರಾಡ್ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು ಅಲ್ವಾ? ಗೋಡೌನ್ಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರಲ್ಲ, ಅದರಿಂದ ಬಂದ ಇನ್ಶೂರೆನ್ಸ್ ಹಣ ನಿಮಗೆ ಎಷ್ಟು ಲಾಭ ಮಾಡಿಕೊಡ್ತು ನೋಡಿದ್ರೆ? ಅವ್ಳು ಹುಟ್ಟಿದ ಮೇಲೆ ನಿಮಗೆಲ್ಲ ಒಳ್ಳೇದೇ ಆಯ್ತು.
ಆದ್ರೆ ನೀವು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ಪಾಪ ನಮ್ಮ ತಪ್ಪಿಂದ ನಮ್ ಕಂದ ಅನಾಥೆ ಆಗಿ ಹೋದ್ಲು. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಬದುಕಿದ್ದಾಳೋ ಇಲ್ಲ. ಬರೀ ಆಸ್ತಿ ಅಂತಸ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರಿ ನೀವು. ಒಂದು ಕ್ಷಣನಾದ್ರೂ ನೀವು ಹೆತ್ತ ಕರ್ಳಿನ ಬಗ್ಗೆ ಯೋಚನೆ ಮಾಡಿದ್ರ? ತಾಯಿ ಮಗುನ ದೂರ ಮಾಡಿದ್ರಿ, ಪುಟ್ಟ ಕಂದನ ಅನಾಥೆ ಮಾಡ್ಬಿಟ್ರಿ. ನೀವಿಷ್ಟೆಲ್ಲ ಮಾಡ್ತಿದ್ರು, ನಿಮ್ಮನ್ನ ಎದುರಿಸೋ ಧೈರ್ಯ ಇಲ್ಲದೆ ನನ್ನ ಪ್ರೀತಿನ, ನನ್ನ ಮಾತನ್ನ ಗಂಟ್ಲಲ್ಲೇ ಕಟ್ಕೊಂಡು ನಾನು ಕೊರಗ್ತಿದ್ದೆ. ಇನ್ನಾಗಲ್ಲ, ನನಗ್ ಮಾತ್ರ ಅಲ್ಲ ನಿಮಗೂ ಆಗಲ್ಲ. ಎಲ್ಲ ವಿಷಯಗಳು ಕುತ್ತಿಗೆ ಬಂದಿದೆಯಲ್ಲ. ಈಗ ನಾನು ಅಲ್ಲದೆ ಇದ್ರು ನೀವೊಂದು ತೀರ್ಮಾನಕ್ಕೆ ಬರಲೇಬೇಕು. ನನ್ನ ಕಂದಮ್ಮ ಇಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಆ ದೇವರಿಗೆ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.